ಪ್ರಧಾನಿ ಮೋದಿ ಸರ್ಕಾರದ ಅತಿ ದೊಡ್ಡ ಘೋಷಣೆ. ಭಯೋತ್ಪಾದನೆಯ ವಿರುದ್ಧ ಸಮರ ಸಾರಿದೆ ಭಾರತ. ಭಯೋತ್ಪಾದನೆಯನ್ನ ಯುದ್ಧ ಅಂತಲೇ ಪರಿಗಣಿಸಿದೆ ಭಾರತ. ಮೋದಿ ಸರ್ಕಾರದ ಅತಿ ದೊಡ್ಡ ಘೋಷಣೆ. ಭಯೋತ್ಪಾದನೆ ವಿರುದ್ಧವಾಗಿ ಯುದ್ಧವನ್ನ ಸಾರಿದೆ ಭಾರತ. ತಂಟೆಕೋರ ಪಾಕಿಸ್ತಾನಕ್ಕೆ ಭಾರತದ ಅತಿ ದೊಡ್ಡ ಸಂದೇಶವಿದು. ಭಯೋತ್ಪಾದನೆಯ ವಿರುದ್ಧ ಸಮರ. ಯಾವುದೇ ಭಯೋತ್ಪಾದನೆಯನ್ನ ಯುದ್ಧ ಅಂತ ಪರಿಗಣಿಸಲು ಕೇಂದ್ರ ಸರ್ಕಾರ ನಿರ್ಧರಿಸಿದೆ. ದಿನವಿಡೀ ಸರಣಿ ಸಭೆ ಬಳಿಕ ಅತಿ ದೊಡ್ಡ ನಿರ್ಧಾರವನ್ನ ಭಾರತ ಕೈಗೊಂಡಿದೆ. ಉಗ್ರರ ಚಟುವಟಿಕೆಯನ್ನ ಇನ್ನು ಮುಂದೆ ಯುದ್ಧದ ಚಟುವಟಿಕೆ ಅಂತ ಪರಿಗಣಿಸಲು ನಿರ್ಧರಿಸಲಾಗಿದೆ. ಉಗ್ರರ ನೆಲದಲ್ಲೇ ನುಗ್ಗಿ ಹೊಡೆಯಲು ತೀರ್ಮಾನಿಸಲಾಗಿದೆ. ತಂಟೆಕೋರ ಪಾಕಿಸ್ತಾನಕ್ಕೆ ಭಾರತದಿಂದ ಅತಿ ದೊಡ್ಡ ಸಂದೇಶ ಇದು. ಯಾವುದೇ ಭಯೋತ್ಪಾದನೆಯನ್ನ ಯುದ್ಧ ಅಂತ ಪರಿಗಣಿಸೋದಕ್ಕೆ ಕೇಂದ್ರ ಸರ್ಕಾರ ನಿರ್ಧಾರವನ್ನ ಕೈಗೊಂಡಿದೆ. ದಿನವಿಡೀ ಸರಣಿ ಸಭೆಯನ್ನ ನಡೆಸಲಾಯಿತು. ನಂತರದಲ್ಲಿ ಅತಿ ದೊಡ್ಡ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಉಗ್ರ ಚಟುವಟಿಕೆಯನ್ನ ಇನ್ನು ಮುಂದೆ ಯುದ್ಧದ ಚಟುವಟಿಕೆ ಅಂತ ಪರಿಗಣಿಸಲು ತೀರ್ಮಾನಿಸಲಾಗಿದೆ. ಉಗ್ರರ ನೆಲದಲ್ಲೇ ನುಗ್ಗಿ ಹೊಡೆಯಲು ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ತಂಟೆಕೋರ ಪಾಕಿಸ್ತಾನಕ್ಕೆ ಭಾರತದಿಂದ ಅತಿ ದೊಡ್ಡ ಸಂದೇಶವಿದೆ. ಪದೇ ಪದೇ ನಿಯಮವನ್ನ ಉಲ್ಲಂಘನೆ ಮಾಡೋ ಮೂಲಕ ಪಾಕಿಸ್ತಾನ ಕಾಲ್ ಕೆರ್ಕೊಂಡು ಜಗಳಕ್ಕೆ ಬರ್ತಾ ಇತ್ತು. ಈಗ ನಿರಂತರ ಸಭೆಗಳನ್ನ ನಡೆಸೋ ಮೂಲಕವಾಗಿ ಖಡಕ್ ಸಂದೇಶವನ್ನ ರವಾನೆ ಮಾಡ್ತಾ ಇದ್ದಾರೆ. ಇಲ್ಲಿಯವರೆಗೂ ಯುದ್ಧ ನಡೆಯುತ್ತಾ, ಯುದ್ಧ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಇತ್ತು. ಆದ್ರೆ ಭಯೋತ್ಪಾದನೆಯನ್ನೇ ನಾವು ಯುದ್ಧ ಅಂತ ಪರಿಗಣಿಸ್ತೀವಿ ಮತ್ತು ಭಯೋತ್ಪಾದನೆಗೆ ಪ್ರೋತ್ಸಾಹ ಕೊಡುವವರು ಯಾರೇ ಆಗಿರಲಿ ನುಗ್ಗಿ ಹೊಡಿತೀವಿ ಅಂತ ಹೇಳಲಾಗಿದ್ದು, ಈ ಮೂಲಕ ಇದು ಇಲ್ಲಿಗೆ ನಿಲ್ಲಲ್ಲ. ಭಯೋತ್ಪಾದಕರ ನಿರ್ಮೂಲನೆಯೇ ಭಾರತದ ಗುರಿ ಅನ್ನೋ ಸಂದೇಶವನ್ನ ಸಾರಿದ್ದಾರೆ. ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪವಿತ್ರ. ಭಯೋತ್ಪಾದಕರ ನಿರ್ಮೂಲನೆಯೇ ಭಾರತದ ಗುರಿ ಅನ್ನೋ ಸಂದೇಶವನ್ನ ಈ ಮೂಲಕವಾಗಿ ರವಾನೆ ಮಾಡಿದ ಹಾಗೆ ಕಾಣಿಸ್ತಾ ಇದೆ. ಸೊ ಈಗ ಇಲ್ಲಿಯವರೆಗೂ ನಡೆದದ್ದು ಯುದ್ಧದ ಆರಂಭಿಕ ಲಕ್ಷಣ. ಇನ್ನು ಮುಂದಿನ ದಿನಗಳಲ್ಲಿ ಸಂಪೂರ್ಣ ಯುದ್ಧ ಆರಂಭ ಆಗುವಂತಹ ಸೂಚನೆನ ದಿವ್ಯಾ, ಒಂದು ಸಂದೇಶವನ್ನು ಈಗ ಸರ್ಕಾರ ಜೊತೆಗೆ ಪ್ರಧಾನಿಯವರು ಕೊಡ್ತಾ ಇದ್ದಾರೆ. ಇನ್ನು ಮುಂದೆ ಯಾವುದಾದರೂ ಪಾಕಿಸ್ತಾನದಿಂದ, ಶತ್ರು ದೇಶದಿಂದ ಒಂದೇ ಒಂದು ಭಯೋತ್ಪಾದನಾ ಕೃತ್ಯ ಅಥವಾ ಅಪ್ರಚೋದಿತ ದಾಳಿಯನ್ನು ನಡೆಸಿದ್ರೆ ಅದು ಯುದ್ಧವಾಗಿ ಮಾರ್ಪಾಡಾಗುತ್ತೆ, ಯುದ್ಧವಾಗಿ ಬದಲಾಗುತ್ತೆ ಅನ್ನುವಂತಹ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಯಾಕಂದರೆ ಭಾರತ ಪದೇ ಪದೇ ಅವರಿಗೆ ಹೇಳ್ತಾನೆ ಬರ್ತಾ ಇತ್ತು, ನಾವು ಮಾಡಿರುವಂಥದ್ದು ಉಗ್ರ ನೆಲೆಗಳ ಮೇಲೆ ಕೃತ್ಯ ಅನ್ನುವಂಥದ್ದು, ಉಗ್ರ ನೆಲೆಗಳನ್ನು ಧ್ವಂಸಗೊಳಿಸುವಂತಹ ಪ್ರಯತ್ನವನ್ನು ಭಾರತ ಮಾಡಿತ್ತು. ಆದರೆ ಪಾಕಿಸ್ತಾನ ಈಗ ಮತ್ತದೇ ತಪ್ಪನ್ನ ಮಾಡ್ತಾ ಇದೆ. ನಮ್ಮ ದೇಶದ ಅಮಾಯಕ ಜನರ ನೆತ್ತರು ಹರಿಸುವಂತಹ ಉದ್ದೇಶದಿಂದ ಮತ್ತೆ ಕ್ಷಿಪಣಿ ದಾಳಿಯನ್ನು ನಡೆಸ್ತಾ ಇದೆ, ಡ್ರೋನ್ ದಾಳಿಯನ್ನು ನಡೆಸ್ತಾ ಇದೆ, ಶೆಲ್ ದಾಳಿಗಳನ್ನು ನಡೆಸ್ತಾ ಇದೆ, ಶಾಲೆಗಳನ್ನು ಗುರಿಯಾಗಿಸ್ತಾ ಇದೆ, ದೇವಸ್ಥಾನಗಳನ್ನು ಗುರಿಯಾಗಿಸ್ತಾ ಇದೆ, ಜೊತೆಗೆ ಜನವಸತಿ ಪ್ರದೇಶವನ್ನು ಗುರಿಯಾಗಿಸ್ತಾ ಇದೆ. ಸೊ ಇದೆಲ್ಲದರ ನಡುವೆಯೂ ಕೂಡ ಭಾರತ ಸೇನಾ ನೆಲೆ, ಪಾಕಿಸ್ತಾನದ ಸೇನಾ ನೆಲೆಗಳ ಮೇಲಷ್ಟೇ ದಾಳಿಯನ್ನು ನಡೆಸ್ತಾ ಇದೆ. ಯಾವುದೇ ರೀತಿ ಪಾಕಿಸ್ತಾನದ ನಾಗರಿಕರ ಮೇಲೆ ಭಾರತ ದಾಳಿ ಮಾಡ್ತಾ ಇಲ್ಲ. ಆದ್ರೆ ಇದ್ಯಾವ ನೀತಿಯೂ ಇಲ್ಲದೆ ಪದೇ ಪದೇ ಕಾಲು ಕೆರೆದುಕೊಂಡು ಜಗಳಕ್ಕೆ ಬರುವಂತಹ ಪಾಕಿಸ್ತಾನಕ್ಕೆ ಒಂದು ಸ್ಪಷ್ಟ ಸಂದೇಶವನ್ನ ಈಗ ರವಾನೆ ಮಾಡಿದೆ. ಇನ್ನೊಂದು ಕಡೆಯಿಂದ ಪಾಕಿಸ್ತಾನ ಭಾರತದ ಮುಂದೆ ನಮ್ಮ ಚೆಂಡನ್ನ ಹಾಕಿದ್ದೀವಿ, ಯುದ್ಧ ನಿಲ್ಲಿಸೋದು ಭಾರತದ ಕೈಯಲ್ಲಿದೆ ಅನ್ನುವಂತಹ ಹೇಳಿಕೆಯನ್ನ ಈಗಷ್ಟೇ ಒಬ್ಬ ಸಚಿವರು ಕೊಟ್ಟಿದ್ದಾರೆ. ಇನ್ನೊಂದು ಕಡೆಗೆ ಪಾಕಿಸ್ತಾನ ಯುದ್ಧ ನಿಲ್ಲಿಸುವಂತೆ ಬೇರೆ ಬೇರೆ ರಾಷ್ಟ್ರಗಳತ್ತ ಮುಖ ಮಾಡಿದೆ, ಮನವಿಯನ್ನ ಮಾಡ್ಕೋತಾ ಇದೆ ಭಾರತಕ್ಕೆ ಹೇಳಿ ಯುದ್ಧ ನಿಲ್ಲಿಸಿ ಅಂತ. ಆದ್ರೆ ಭಾರತ ಪದೇ ಪದೇ ಹೇಳ್ತಾ ಇರುವಂತದ್ದು, ನಾವು ಯುದ್ಧದ ಉನ್ಮಾದದಲ್ಲಿ ಇಲ್ಲ, ನಮಗೆ ಯುದ್ಧ ಬೇಕಾಗಿಲ್ಲ, ಬದಲಾಗಿ ಏನಾದ್ರೂ ನಮ್ಮ ತಂಟೆಗೆ ಬಂದ್ರೆ ನಾವು ಅವ್ರನ್ನ ಸುಮ್ಮನೆ ಬಿಡೋದಿಲ್ಲ ಅನ್ನುವಂತ ಎಚ್ಚರಿಕೆಯನ್ನ ಭಾರತ ಪದೇ ಪದೇ ರವಾನೆ ಮಾಡಿತ್ತು. ಸೊ ಇಷ್ಟಾದ್ರೂ ಕೂಡ ಪಾಕಿಸ್ತಾನ ಪದೇ ಪದೇ ದಾಳಿಯನ್ನ ಮಾಡೋದ್ರ ವಿರುದ್ಧವಾಗಿ ಈಗ ಎಚ್ಚರಿಕೆಯ ಖಡಕ್ ಸಂದೇಶವನ್ನ ಈಗ ಪಾಕಿಸ್ತಾನಕ್ಕೆ ನೀಡ್ತಾ ಇದೆ. ಇದು ಫೈನಲ್ ವಾರ್ನಿಂಗ್ ಭಾರತ ಪಾಕಿಸ್ತಾನಕ್ಕೆ ಕೊಡ್ತಾ ಇರುವಂತದ್ದು. ದಿವ್ಯಾ, ಓಕೆ, ಸಂಪರ್ಕದಲ್ಲಿರಿ ಪವಿತ್ರ.